ಪೂಜ್ಯರು ಮತ್ತು ಅಧ್ಯಕ್ಷರಾದ ಈರಣ್ಣಪಟ್ಟಣ ಶೆಟ್ಟಿಯವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಬಸವನ ಬಾಗೇವಾಡಿ ಪಟ್ಟಣದ ಸಿಬಿಎಸ್ಇ ಶಾಲೆಯ ಆವರಣದಲ್ಲಿರುವ ಕಾರ್ಯಕ್ರಮ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಈರಣ್ಣಪಟ್ಟಣ ಶೆಟ್ಟಿಯವರು ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಾಡಿನ ಮೂಲೆಗಳಿಂದ ಮಠಾಧೀಶರು, ಬಸವ ಭಕ್ತರು, ವಿಚಾರವಾದಿಗಳು, ಶರಣೀಯರು ಹಾಗೂ ಸಂವಾದ ಗೋಷ್ಠಿಯಲ್ಲಿ ಯುವಕರು ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸುವುದು ಕರ್ನಾಟಕದ ಸಂಸ್ಕೃತಿ ನಾಯಕ ಅಣ್ಣ ಬಸವಣ್ಣನವರ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸುವ ಉದ್ದೇಶದಿಂದ ಅಭಿಯಾನದ ರಥಯಾತ್ರೆಯು ಹೊರಡಲಿದೆ ಎಂದು ಹೇಳಿದರು. ಇದೇ ಸಮಯದಲ್ಲಿ ಪೂಜ್ಯರು, ಊರಿನ ಮುಖಂಡರು, ಹಲವಾರು ಬಸವ ಭಕ್ತರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ವಿಚಾರಧಾರೆಗಳನ್ನು ಹಂಚಿಕೊಡುವಂಥ, ವಚನ ಸಂಗ್ರಹವನ್ನು ಬಿಚ್ಚಿಕೊಡುವಂಥ ಇವೆಲ್ಲ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಏನು ಒಂದು ಅವರು ಜಿಲ್ಲೆಯಿಂದ ರಾಜ್ಯಾದ್ಯಂತ ಹೋಗುವಂಥ ಸಮಯದಲ್ಲಿ ಇವತ್ತು ಅಣ್ಣ ಬಸವಣ್ಣ ಹುಟ್ಟಿದ ಸ್ಥಳದಿಂದ ಆ ರಥಯಾತ್ರೆಯನ್ನು ಪ್ರಾರಂಭಿಸಬೇಕಂತ ಏನು ಅವರು ಒಂದು ಕಲ್ಪನೆಯನ್ನು ಕಂಡಿದ್ದರು. ಆ ಕಲ್ಪನೆಗೆ ನಾವು ಬಸವನ ಬಾಗೇವಾಡಿ ಎಲ್ಲ ಭಕ್ತ ಸಮೂಹ ಪೂಜ್ಯರು ಕೂಡ್ಕೊಂಡು ಇವತ್ತಿನ ದಿವಸ ಆ ರಥವನ್ನು ಬಸವನ ಬಾಗೇವಾಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಆ ಕಾರ್ಯಕ್ರಮಕ್ಕೆ ಅಪ್ಪ ಬಸವಣ್ಣನ ಆಶೀರ್ವಾದ ಐತಿ. ಯಾಕೆಂದರೆ ನನ್ನ ಊರಿಂದ ರಥ ಹೊಂಟದಂದ್ರೆ ಅದಕ್ಕೆ ನಾವು 4,000 ಮಂದಿ ಕೊಡೋರು 10,000 ಮಂದಿ ಕೊಡಿಸೋಂಥ ಒಂದು ವ್ಯವಸ್ಥೆ ಸಹಿತ ಅವನೇ ಮಾಡಿಕೊಡ್ತಾನಂಥ ಒಂದು ವಿಚಾರಗಳನ್ನು ಸಹಿತ ನಾನು ಇವತ್ತು ಹೇಳೋ ಸಹಕಾರದಿಂದ ಕೆಲಸ ಮಾಡ್ತೀನಿ ಅಂದ್ರೆ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಒಂದು ಬೆನ್ನೆಲುಬಾಯಿ ನಿಂತಿದ್ದಾರೆ. ಅದೇ ರೀತಿ ಹರ್ನಾಳಗೌಡರು ಬಂದಿದ್ದರು. ಅವರು ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಕಡೆಯಿಂದನೇ ಏನು ಶಕ್ಯ ಆಕೈತೆ ನಾನು ಸದ್ಯಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅನ್ನೋಂಥ ಒಂದು ವಿಚಾರ ಹೇಳಿದಾಗ ನಾವು ಇಲ್ಲೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೇವೆ. ಗೌಡ್ರೆ ಏನು ನಿಮಗೆ ತಿಳಿತದನ್ನು ಮಾಡಿ ಅಂದಾಗ ನಾಟಕದ ಹಣವನ್ನು ಕೊಡ್ತಾ ಇದ್ದೇನೆ. ಕೆಲವೊಬ್ರಿಗೆ ಏನೇನು ನನ್ನಿಂದ ಇಲ್ಲಿ ಬಂದಂಥ 5,000 ಜನ ಬರಲಿ 10,000 ಜನ ಬರಲಿ ಅವ್ರಿಗೆ ವಿಭೂತಿಯನ್ನು ಕೊಡ್ತೀನಿ ಅನ್ನೋಂಥ ಒಂದು ವಿಚಾರನ ಹಂಚ್ಕೊಂಡು ಅಣ್ಣ ಬಸವಣ್ಣನ ವಿಚಾರದಲ್ಲಿ ಏನೋ ಒಂದು ಭಸ್ಮವನ್ನು ಧರಿಸೋ ತಂದವರಿಗೆಲ್ಲರಿಗೆ ಭಸ್ಮವನ್ನು ಕೊಡ್ತೀನಿ ಅಂತ ನಮಗೂ ಅದು ಭಾಳ ಸಂತೋಷ ಅನ್ನಿಸ್ತು. ಸಿದ್ಧತೆಗಳನ್ನು ನಡೆದಿದೆ. ಒಂದು ಕಡೆ ವೇದಿಕೆ ಸಿದ್ಧತೆ, ಒಂದು ಕಡೆ ದಾಸೋಹದ ವ್ಯವಸ್ಥೆ ಸಿದ್ಧತೆ, ಮತ್ತೊಂದು ಕಡೆ ವಚನ ಗ್ರಂಥಗಳ ಕಟ್ಟಡ ಸಿದ್ಧತೆ, ಪ್ರತಿಯೊಂದು ಕಡೆಯಲ್ಲೂ ತನ್ನದೇ ಆದಂತಹ ಈ ಬಸವ ಸಂಸ್ಕೃತಿ ಅಭಿಯಾನದ ಪೂರ್ಣ ತಯಾರಿಗಳನ್ನು ನಡೀತಾ ಇದ್ದಾವೆ. ನಾವೆಲ್ಲರೂ ಕೂಡ ಈ ತಯಾರಿ ಬಗ್ಗೆ ಆಗಿರಲಿ ಅಥವಾ ಬರ್ತಕ್ಕಂಥ ನಾಳಿನ ಏನು 1ನೇ ತಾರೀಕಿನ ಕಾರ್ಯಕ್ರಮಗಳ ಬೆಳಗಿನ ಕಾರ್ಯಕ್ರಮ ಹಿಡಿದು ಸಂಜೆವರೆಗೂ ಕೂಡ ತಾವೆಲ್ಲರೂ ಕೂಡ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಲ್ಲಿ ಆಗುವರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಶಿವನಾಗಬಹುದು ಬಸವನಾಗಲು ಬಾರದಯ್ಯ ಅಂತ ಹೇಳಿದ್ರು. ಬಸವಣ್ಣನ ವ್ಯಕ್ತಿತ್ವ ಅದ್ಭುತವಾದಂಥದ್ದು. ಬಸವಣ್ಣನ ಹೋಲಿಕೆ ಇನ್ಯಾವುದೇ ಮಾಡಲಿಕ್ಕಾಗಲ್ಲ. ಅಂಥ ಪುಣ್ಯಾತ್ಮ ಈ ನಾಡಿಗೆ ಒಂದು ಭವ್ಯ ಸಂಸ್ಕೃತಿಯನ್ನು ಕೊಟ್ಟರು. ಆ ಸಂಸ್ಕೃತಿಯನ್ನು ಒಟ್ಕೊಂಡು ಸುಮಾರು 1000 ವರ್ಷದಿಂದ ನಾವೆಲ್ಲ ಬರ್ತಾ ಇದ್ದೇವೆ. ಈ ಸಂಸ್ಕೃತಿ ಇಂಥ ಭವ್ಯ ಸಂಸ್ಕೃತಿ ಎಲ್ಲರನ್ನ ಒಪ್ಕೊಳ್ಳುವಂಥ ಜಾತಿ ಮತಗಳಿಂದ ದೂರ ಇದ್ಕೊಂಡು ಮನುಜನೊಂದೇ ಅನ್ನುವಂಥ ವಿಚಾರ ಏನು ಬದ್ಕೊಂಡಂಥ ಆ ಬಸವಣ್ಣನ ವಿಚಾರ ಅಡಿಯಲ್ಲೇ ನಮ್ಮ ಸಂಸ್ಕೃತಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಮೊನ್ನೆ ನಮ್ಮ ಕರ್ನಾಟಕಕ್ಕೆ ಒಂದು ಸಾಂಸ್ಕೃತಿಕ ನಾಯಕನಾಗಿ ಬಸವಣ್ಣವರು ಮಾಡಿದಂತೂ ಸತ್ಯ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.